ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಹೀನಾಯ ಘಟನೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಅವರ ಮೇಲೂ ಏನೋ ಒಂದು SITಯಿಂದ ಆರೋಪವನ್ನು ಇವತ್ತು ಎದುರಿಸಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ರೇವಣ್ಣ ಅವರಿಗೆ ನಿನ್ನೆ ದಿನ ಏನು ಒಂದು ನಿರೀಕ್ಷಣಾ ಜಾಮೀನು ದೊರಕಿದೆ. ನಿರೀಕ್ಷಣಾ ಜಾಮೀನು ದೊರಕಿದೆ ಅಂತೇಳಿ ನಾನು ಸಂತೋಷ ಪಡ್ತೇನೆ ಅಂತಕ್ಕಂಥದ್ದನ್ನು ಯಾರೂ ಭಾವಿಸ್ಬೇಕಾಗಿಲ್ಲ. ನನ್ನ ಕಾರ್ಯಕರ್ತರಿಗೂ ಹೇಳ್ತಕ್ಕಂಥದ್ದು, ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಅಂತ ಹೇಳಿ, ನಿರೀಕ್ಷಣಾ ರೆಗ್ಯುಲರ್ ಜಾಮೀನು ಸಿಕ್ಕಿದೆ ಅಂತ ಹೇಳಿ ಪಟಾಕಿ ಹೊಡೆಯತಕ್ಕಂಥದ್ದು, ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತು ಆ ಸಮಯ ಅಲ್ಲ. ಇದು ಇಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯ ಸತ್ಯಾಸತ್ಯತೆಗಳು ಹೊರಗೆ ಬಂದು ಯಾರು ತಪ್ಪಿತಸ್ಥಿದ್ದಾರೆ, ಎರಡೂ ರೀತಿಯಲ್ಲಿರ್ತಕ್ಕಂಥ ತಪ್ಪಿತಸ್ಥರಿಗೆ ಪ್ರಾಮಾಣಿಕವಾದ ಶಿಕ್ಷೆ ದೊರಕತಕ್ಕಂಥದ್ದಾದರೆ ಅವತ್ತು ಸಂಭ್ರಮಾಚರಣೆ ಮಾಡಿ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಗೆ ಹೇಳ್ತೀನಿ. ಏಕೆಂದರೆ ಈ ಒಂದು ಘಟನೆ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ನಾನು SITಯ ಅಧಿಕಾರಿಗಳು, ಅದು ಹಿರಿಯ ಅಧಿಕಾರಿಗಳಿರಲಿ, ಆ SITಯ ಸಿಬ್ಬಂದಿಗಳೇನಿದ್ದಾರೆ, ಬಹುಶಃ ನಿಮಗೂ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ. ನಿಮ್ಮ ಒಡ ಹುಟ್ಟಿದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಕ್ಕ ತಂಗಿಯರು ಇದ್ದಾರೆ. ಈ ಪ್ರಕರಣದಿಂದ ಸಂತ್ರಸ್ತರು ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನೀವೇನು ಹೇಳ್ತೀರಿ. ಈಗ ನೀವು ಸಂತ್ರಸ್ತರು ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಕ್ಕಂಥದ್ದೇನಿದೆ, ಇಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವೊಂದು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ರು, ಈ ಪೆನ್ ಡ್ರೈವನ್ನು ಸರ್ಕ್ಯುಲೇಟ್ ಮಾಡಿರ್ತಕ್ಕಂಥವ್ರನ್ನ ಇಲ್ಲಿವರೆಗೆ ಒಬ್ಬರೂ ಅವ್ರು ಟಚ್ ಮಾಡಲಿಲ್ಲ. ಈ ಒಂದು ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ಘಟನೆಗೆ ಕಾರಣಕರ್ತ ಅಂತಕ್ಕಂಥದ್ದು ಇವತ್ತು ಆರೋಪ ಏನಿದೆ, ಆ ವ್ಯಕ್ತಿಯನ್ನು ನೀವಿನ್ನೂ ಹಿಡಿಲಿಕ್ಕಾಗಿಲ್ಲ. ಅದಕ್ಕೆ ನನ್ನೇ ನೀವು ಪ್ರಶ್ನೆ ಮಾಡ್ಬೋದು, ನೀವೇ ಎಲ್ಲಿದ್ರೆ ಹುಡುಕಿ ಅಂತೇಳಿ, ಹುಡುಕಿ ಕರ್ಕೊಂಬನ್ನಿ ಅಂತೇಳಿ. ನಾನೆಲ್ಲಿ ಹುಡುಕೊಂಡು ಹೋಗಲಿ, ಸರ್ಕಾರದ ಜವಾಬ್ದಾರಿ ಇದು. ಈಗ ಒಬ್ಬ ಕಾಂಗ್ರೆಸ್ನ ಶಾಸಕರು ಹೇಳಿದ್ದಾರೆ, ಈಗ ಅದೇನೋ BJP ಒಬ್ಬ ಮಾಜಿ ಶಾಸಕರ ಎಡ ಬಲವನ್ನು ಹಿಡಿದಿದ್ದೇವೆ, ಎಡಗೈ ಬಂಟರು ಬಲಗೈ ಬಂಟರನ್ನ, ಇದರ ಮಹಾನಾಯಕರನ್ನು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಯಾರು ಅಂತಕ್ಕಂಥ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂತೇಳಿ. ಹಾಗಿದ್ದರೆ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂದರೆ SITಯಲ್ಲಿ ನಡೀತಾ ಇರತಕ್ಕಂಥ ತನಿಖೆಗಳ ವರದಿ ಈ ಶಾಸಕರಿಗೆ SITಯಿಂದ ಸರಬರಾಜು ಆಗ್ತಾ ಇದೆಯಾ? ಮತ್ತು